We have saw in last class half of the lesson of bottle of dew. One more time I will tell in short. See, a bottle of dew means a bottle. Dew means water which are present on leaves. Leaf will be there on that when it will be raining or winter. Little bit water drops like this it will be there. It's called dew. ಈ ಹೇಳ್ತೀನಿ ಕೇಳ್ರಿ. ನಮ್ಮ ಇದೇನ್ರಿ ಆ ಬಾಟಲ್ ಆಫ್ ಡ್ಯೂ ಅಂದ್ರ ಬಾಟಲ್ ಒಳಗ ಏನ್ ನೀರ್ ಇರ್ತಾವಲ್ಲ ಅವು ಒಂದು ಎಲಿ ಮ್ಯಾಗ ವಿಂಟರ್ ಸೀಸನ್ ಒಳಗ ಮತ್ತು ರೈನಿ ಸೀಸನ್ ಒಳಗ ನೀರ್ ಬಿದ್ದು ಅದ್ರ ಮ್ಯಾಗ ಕೂತಿರ್ತಾವಲ್ಲ ಅವನ್ನ ಕಲೆಕ್ಟ್ ಮಾಡಿ ಒಂದು ಬಾಟಲ್ ಒಳಗೆ ಇಡೋದಕ್ಕೆ ಆ ಬಾಟಲ್ ಆಫ್ ಡ್ಯೂ ಅಂತೀವಿ. ಓಕೆ, ನೆಕ್ಸ್ಟ್ ನಾ ಮೊನ್ನೆ ಅರ್ಧ ಹೇಳಿದ್ನಿ. ಅದ್ರ ಈಗ ನೆನಪಿರಲ್ಲ ಒಂದಿಷ್ಟು ಮಂದಿಗೆ ನಾನು ಹೇಳ್ತೀನಿ ನೋಡ್ರಿ. ರಾಮನಾಥ್ ವಾಸ್ ದ ಸನ್ ಆಫ್ ರಿಚ್ ಲ್ಯಾಂಡ್ ಲಾರ್ಡ್. ರಾಮನಾಥ್ ಅಂತ ಒಬ್ಬ ಇರ್ತಾನ. ಒಬ್ಬ ಈಗ ಇಷ್ಟು ಭಾಳ ಅಂದ್ರೆ ಭಾಳ ನಮ್ದೆಲ್ಲದು ಒಂದು 10 ಎಕರೆ ಫೀಲ್ಡ್ ಇತ್ತಂದ್ರೆ ನಮ್ದು 10 ಎಕರೆ ಫೀಲ್ಡ್ ಐತಿ, ಅವ್ರದ್ದು 20 ಎಕರೆ ಐತೈತಿಲ್ಲ. ಲ್ಯಾಂಡ್ ಲಾರ್ಡ್ ಅಂದ್ರೆ ಇವಂದು ಒಂದು 100-500 ಎಕರೆ ಹೊಲ ಇರ್ತೈತಿ. ಅವಂಗ ಲ್ಯಾಂಡ್ ಲಾರ್ಡ್ ಅಂತಾರೆ. ಹೊಲ ಇದ್ದವ್ರು ಲ್ಯಾಂಡ್ ಲಾರ್ಡ್ ಅಂತಾರೆ. ಅವ್ನು ಭಾಳ ಅಂದ್ರೆ ಭಾಳ ಕೆಟ್ಟ ರೀಚ್ ಇರ್ತಾನೆ. ಅವನ ಮಗ ಇವ್ ರಾಮನಾಥ್ ಅಂತ ಇರ್ತಾನೆ. ಅವನ ಕಡೆ ಭಾಳ ಅಂದ್ರೆ ಭಾಳ ನೆಲ ಇರ್ತೈತಿ. ನೆಕ್ಸ್ಟ್ ಇವ್ ರಾಮನಾಥ್ ಅಂತ ಏನಿಲ್ಲ, ಇವಂಗ ಮದುವೆ ಆಗಿರ್ತೈತೆ. ಆದಾಗ ಭಾಳ ಲೇಜಿ ಇರ್ತಾನೆ. ಲೇಜಿ ಅಂದ್ರೆ ಒಟ್ಟ ಏನು ಕೆಲಸ ಮಾಡ್ತಿರಲ್ಲ. ಅವ ಒಂದು ಏನು ನಂಬಿರ್ತಾನಂದ್ರೆ ಒಂದು ಮ್ಯಾಜಿಕ್ ಪೋಷನ್ ಐತಿ. ಅದನ್ನ ಎದ್ರ ಮ್ಯಾಗಾರ ಸಿಡಿಸಿದ್ರೆ ಅದು ಗೋಲ್ಡ್ ಆಕೈತೆ ಅಂತ ಹೇಳಿ ಅದನ್ನ ನಂಬಿರ್ತಾನೆ. ಅವ್ನು ನಂಬಿದಾಗ ಅದನ್ನ ಇಲ್ಲ, ಅವ್ನು ಎಷ್ಟು ಹೇಳಿದನು ಕೇಳ್ತಿರಲ್ಲ. ಅವ್ನು ಒಟ್ಟ ನೆವರ್ ಗಿವ್ ಅಪ್ ಅಂತ ಗೊತ್ತು. ಒಟ್ಟು ಅವ್ನು ಬಿಟ್ಟು ಕೊಡ್ತಿರಂಗಿಲ್ಲ. ಅದ್ರ ಸಂಬಂಧ ಊರನ್ ಮಂದಿ ಎಲ್ಲ ಸಾಕಾರ ಅವ್ನಿಗೆ ಹೇಳೋದು ಬಿಟ್ಟು ಐತ್ ನೀನು ಅಲ್ಲಿ ಕರ್ಕೊಂಡು ಹೋಗ್ಕೊಂಡು ಆ ಗುರೂಜಿ ಮಾಡ್ತಾನೆ ಹಂಗತ್ತ ಎಲ್ಲರೂ ಸುಳ್ಳು ಹೇಳಕತ್ತಿ ಹೇಳ್ಬಿಡ್ತಾರೆ. ಅದ ಯಾರು ಕರ್ಕೊಂಡು ಹೋಗಲ್ಲ. ಇಲ್ಲಿ ತನ ನಾನು ಮಾಡಿ ಹೇಳಿದ್ವಿ ಇಷ್ಟಿರ್ತಾನ. ಈಗ ನೆಕ್ಸ್ಟ್ ಏನು ಹೇಳ್ತೀನಿ ನೋಡ್ರಿ. One day, a famous sage called Mahapati came to their town. ಒಬ್ಬವ ಸೇಜ್ ಇರ್ತಾನೆ. ಸೇಜ್ ಅಂದ್ರೆ ಋಷಿ ಮುನಿ. ಈ ಋಷಿ ಮುನಿ ಅಂದ್ರೆ ತೆಳಗ ಗಿಡ ಇರ್ತೈತಿ. ಈಗ ಒಂದು ಎಕ್ಸಾಂಪಲ್ ಹಿಂಗೆ ಕಾಡೊಳಗೆ ಮತ್ತು ಹಿಂಗೆ ಮಠ ಹತ್ತು ನೋಡಿರ್ತೀರಿ. ಒಬ್ರು ಹಿಂಗೆ ಅಜ್ಜ ಹತ್ತು ಕೂತಿರ್ತಾರೆ. ಋಷಿ ಅದು ಅಜ್ಜಾರ್ ಬೇರೆ ಮತ್ತು ಋಷಿ ಮುನಿ. ಈ ಗಿಡ ತೆಳಗ ತಪಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಋಷಿ ಮುನಿ ಇರ್ತಾರೆ. ಎಕ್ಸಾಂಪಲ್ ಇಲ್ಲದ ನೋಡಿ, ಇವ್ರಿಗೆ ಋಷಿ ಮುನಿ ಅಂತಾರೆ. ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಸೇಜ್ ಅಂತೀವಿ. ಸೇಜ್ ಸೇಂಟ್, ಒಂದು ಸೇಂಟ್. ಅವ ಭಾಳ ಫೇಮಸ್ ಅಂದ್ರೆ ಭಾಳ ಫೇಮಸ್ ಇರ್ತಾವ. ಅವ ಐತ್ಲೆ ರಾಮನಾಥ್ ಅವರ ವಿಲೇಜಿಗೆ ಬರ್ತಾನೆ. ಅವ್ರ ಊರಿಗೆ ಬರಂತಲೇ ರಾಮನಾಥ್ ಬಿಕೇಮ್ ಫಾಲೋವರ್ ಆ್ಯಂಡ್ ಆಸ್ಕ್ ಅಬೌಟ್ ದ ಪೋಷನ್. ಈಗ ನೋಡ್ರಿ, ಈಗ ನಿಮ್ಮ ಕಡೆ ಒಂದು ಸಮಸ್ಯೆ ಇರ್ತೈತಿ. ಯಾರು ದೊಡ್ಡವ್ರು ಬರ್ತಾರೆ ಅವ್ರಿಗೆ ಗೊತ್ತಿರ್ತೈತೆ ಅಂತ ಹೋಗಿ ನೀವು ಅವ್ರನ್ನ ಕೇಳ್ತಿರಿಲ್ಲ. ಹಂಗೆ ರಾಮನಾಥ್ನು ಅವ್ನ ಫಾಲೋವರ್ ಆಗಿ ಹೋಗಿ ಕೇಳಕ್ಕೆ ಹೋಗ್ತಾನ ಅವನು. ನೆಕ್ಸ್ಟ್ ಅದು ಪೋಷನ್ ಏನು ಅದು ಹಿಂಗೆ ಸ್ಪ್ರಿಂಕಲ್ ಮಾಡಿದ್ರೆ ಗೋಲ್ಡ್ ಆಕೈತೆ ಅಂತ ಹೇಳಿದ್ನಿಲ್ಲ, ಅದು ಪೋಷನ್ ಬಗ್ಗೆ ಕೇಳಕ್ಕೆ ಹೋಗ್ತಾನ ಅವನು. ನೆಕ್ಸ್ಟ್ ಟು ಹಿ ಸರ್ಪ್ರೈಸ್ ದ ಸೇಜ್ ಆನ್ಸರ್ಡ್. ಅವ್ನು ಕೇಳಿದಕ್ಕೆ ಆ ಸೇಜ್ ಏನಂತಾನು ಆ ಸೇಜ್ ಏನಂತ ಐತ್ ಅಂತಾನ. ಐತನಂತಲೇ. ನೆಕ್ಸ್ಟ್ ಇನ್ ಮೈ ಟ್ರಾವೆಲ್ಸ್ ಇನ್ ಹಿಮಾಲಯಾಸ್ ಐ ಹರ್ಡ್ ಹೌ ಯು ಕುಡ್ ಮೇಕ್ ಸಚ್ ಪೋಷನ್. ಅವೇನಂತಾನೆ ಎಸ್ ಅಂತ ಹೇಳಿ ನಾ ಹಿಂಗೆ ಮೀನ್ಸ್ ಅವ ಈಗ ಋಷಿಮುನಿ ಯಾವಾಗ ಏನರ ತಪಸ್ ಮಾಡೋ ಮುಂದೆ ಎಲ್ಲರ ಹೋಗೋ ಮುಂದತ್ತು ಅವಂಗೆ ಅಷ್ಟು ಹಿಂಗೆ ಹೆಂಗೆ ನಾವು ಎಜುಕೇಷನ್ ತಗೋಕ್ತಿಲ್ಲ ಹಂಗೆ ಅವನು ಎಜುಕೇಷನ್ ತೊಗೊಂಡಿರ್ತಾನಂತ. ಅವಾಗ ಅವ್ನಿಗೆ ಗೊತ್ತು ಇರ್ತೈತದ. ಆಗ ಆದ್ರೆ ಅದನ್ನು ಮಾಡೋದು ಭಾಳ ಡಿಫಿಕಲ್ಟ್ ಐತಂತಾರೆ. ಅವ ಏನಿರ್ತಾನಲ್ಲ ಸೇಜ, ಅವ ಏನಂತಾನೋ ಅದನ್ನ ಮಾಡೋದು ಡಿಫಿಕಲ್ಟ್ ಐತಂತ. ಅಯ್ಯೋ ರಾಮನಾಥ್ ಏನು ಟೆಲ್ ಮೀ ರಿಕ್ವೆಸ್ಟೆಡ್ ರಾಮನಾಥ್, ನಾಟ್ ಬಿಲೀವಿಂಗ್ ಹೀಸ್ ಲವ್. ಅವ ಏನು ಮಾಡ್ತಾನೆ ರಾಮನಾಥ್, ಇರ್ರಿ ನಾನು ಮಾಡ್ತೀನಿ ಹೇಳ್ರಿ ಅಂತ ಸೇಜ್ ಹೇಳ್ತಾನೆ. You have to plant and water it regularly with your own hands. In winter, the morning dew is on leaves. ಏನು ಹೇಳ್ತಾನವ, ನೀ ಬನಾನಾ ಟ್ರೀ ಮಾಡ್ಬೇಕು, ಪ್ಲ್ಯಾಂಟ್ ಮಾಡ್ಬೇಕು.
ಈಗ ಬನಾನಾ ಟ್ರೀಸ್ ನೋಡ್ರಿ ಭಾಳ ಅವನ್ನ ಪ್ಲಾಂಟ್ ಮಾಡ್ಬೇಕಂತ. ಬನಾನಾ ಟ್ರೀ ಲೀವ್ ಎಷ್ಟು ದೊಡ್ಡದು ಇರ್ತೈತಿ, ಹಿಂಗ ಒಂದು ಟೈಪ್ ಇರ್ತೈತಿಲ್ಲ ಅದೊಂಥರ, ಅದು ಭಾಳ ದೊಡ್ಡದು ಇರ್ತೈತಿಲ್ಲ ಲೀಫ್. ಹಾಂ ನೋಡ್ರಿ, ಬನಾನಾ ಯು ಹ್ಯಾವ್ ಟು ಪ್ಲಾಂಟ್ ಬನಾನಾ ಆ್ಯಂಡ್ ವಾಟರ್ ಇಟ್ ರೆಗ್ಯುಲರ್ಲಿ. ಒಂದು ದಿವಸ ಬಿಡ್ಲಾರ್ದೆ ದಿನ ನೀರು ಹಾಕಬೇಕು, ಮತ್ತು ನೀರು ಕೈಲಿಂತನ ಹಾಕ್ಬೇಕು. ಈಗ ನನಗೆ ಹೇಳಾನಂದ್ರೆ ರಾಮನಾಥನ ಇಲ್ಲೊಬ್ಬ ಸೇಜ್ ನನಗೆ ಅಷ್ಟ ಮಾಡಿದೆ, ನೀ ಮಾಡಿದ್ರೆ ಅದು ನಿನಗೆ ಗೋಲ್ಡ್ ಆಗುವಂಥದ್ದು ಪೋಷನ್ ಸಿಗಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಯು ಹ್ಯಾವ್ ಟು ಕಲೆಕ್ಟ್ ದ ಡಿವ್ ಅಂದ್ರೆ ನಾನು ನಿಮಗೆ ಆಗಲ್ಲ ಹೇಳಿ, ಇದ್ರ ಮ್ಯಾಗ ಏನು ವಿಂಟರ್ ಮತ್ತು ರೇನಿ ಸೀಸನು ಏನು ಸೀಸನ್ ಒಳಗೆ ಏನು ಇಲ್ಲಿ ನೀರು ಇರ್ತೈತಿಲ್ಲ ಅದ್ರ ಮ್ಯಾಗ ಅದಕ್ಕೆ ಡಿವ್ ಅಂತೀವಿ. ಅದನ್ನು ಕಲೆಕ್ಟ್ ಮಾಡ್ಬೇಕಂತ ಹೇಳ್ತಾನೆ ನಾವು. ನೆಕ್ಸ್ಟ್ ಬ್ರಿಂಗ್ ಟು ಮೀ, ಅವನ ಕಡೆ ತರಬೇಕಂತ. ಐ ವಿಲ್ ಚಾಂಟ್ ಸಮ್ ಮ್ಯಾಜಿಕ್ ವರ್ಡ್ಸ್ ವಿಚ್ ವಿಲ್ ಟರ್ನ್ ಇಟ್ ಇಂಟು ಮ್ಯಾಜಿಕ್ ಪೋಷನ್. ಅವ ಏನು ಹೇಳ್ತಾನೆ, ನನ್ನ ಕಡೆ ತಗೊಂಬ, ಅದನ್ನ ನಾವು ಒಂದು ಸ್ವಲ್ಪ ಮ್ಯಾಜಿಕ್ ವರ್ಡ್ಸ್ ಹೇಳ್ತೀನೋ ಅದು ಮ್ಯಾಜಿಕ್ ಪೋಷನ್ ಒಳಗೆ ಟರ್ನ್ ಹಾಕಂತ. ಅವ ಎಷ್ಟು ಕಲೆಕ್ಟ್ ಮಾಡಕ್ಕೆ ಹೇಳಿರ್ತಾನೆ ಹೇಳೇನ, ವೇಟ್. ಹಾಂ, ಅವ ನನ್ನ ಕಡೆ ತಗೊಂಬ, ನಾವು ಒಂದೆರಡು ವರ್ಡ್ಸ್ ಹೇಳ್ತೀನೋ ಅದು ಮ್ಯಾಜಿಕ್ ಪೋಷನ್ ಆಕೈತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ರಾಮನಾಥ್ ವಾಸ್ ವರಿಡ್, ಬಟ್ ವಿಂಟರ್ ಈಸ್ ಓನ್ಲಿ ಫಾರ್ ಫ್ಯೂ ಮಂತ್ಸ್. ಇಟ್ ವಿಲ್ ಟೇಕ್ ಮೀ ಮೆನಿ ಇಯರ್ಸ್ ಟು ಕಲೆಕ್ಟ್ 5 ಲೀಟರ್. ಅವ ಏನು ಸೇಜ ರಾಮನಾಥ್ಗೆ 5 ಲೀಟರ್ಸ್ 5 ಲೀಟರ್ಸ್ ಅನ್ನೋ ಒಂದು ಲೀಫ್ ಇದ್ರೆ ಸಿಗಲ್ಲ, 2 ಲೀವ್ಸ್ ಅಂದ್ರೆ ಭಾಳ ಟೈಮ್. ಅದು ವಿಂಟರ್. ಅವ ಏನು ಹೇಳ್ತಾನೆ ಆಮ್ಯಾಗ, ರಾಮನಾಥ್ ಭಾಳ ವರಿ ಆಕನ್. ವರಿ ಅಂದ್ರೆ ಗೊತ್ತು, ವರಿ ಅಂದ್ರೆ ಭಾಳ ಒಂಥರ ಅವ್ನು ಫೀಲ್ ಆಕೈತಿ, ಹೆಂಗೆ ಮಾಡ್ಬೇಕು ಇದನ್ನ ಅಂತ ಹಂಗೆ. ಬಟ್ ವಿಂಟರ್ ಈಸ್ ಓನ್ಲಿ ಫಾರ್ ಫ್ಯೂ ಮಂತ್ಸ್. ಇಟ್ ವಿಲ್ ಟೇಕ್ many years to collect 5 leaves. You can plant as many banana plants. ಏನು ವಿಂಟರ್ ಮತ್ತು ರೇನಿ ಸೀಸನ್ ಎಷ್ಟು ಫುಲ್ ಇಯರ್ ಇರಂಗಿಲ್ಲ. ಸಿ ಸಮ್ಮರ್ ಈಸ್ ಫಾರ್ 2 months. ಸಮ್ಮರ್ 2 ತಿಂಗಳ, ವಿಂಟರ್ 4 ತಿಂಗಳು, ಇಷ್ಟ ಇರ್ತಾವೆ. ಒಂದು ಫುಲ್ ಇಯರ್ ಸಮ್ಮರ್, ಒಂದು ಫುಲ್ ಇಯರ್ ವಿಂಟರ್, ಒಂದು ಫುಲ್ ಇಯರ್ ರೇನಿ ಸೀಸನ್ ಇರಲ್ಲ. 2 months 4 months ಇಷ್ಟೇ ಇರ್ತಾವೆ. ಅವಾಗ ಅಂತಾನು, ಅವಾಗ ಈ ಸೇಜ್ ಏನಂತಾನು 5 ಲೀಟರ್ಸ್ ಮಾಡಕ್ಕೆ ಭಾಳ ಬೇಕಂತಾನೆ ರಾಮನಾಥ್. ಅವಾಗ ಸೇಜ್ ಏನು ಹೇಳ್ತಾನು, ನಿನಗೆ ಎಷ್ಟು ಬೇಕು ಅಷ್ಟು, ನಿಂದಂತರೂ ಹೊಲ ಭಾಳ ಐತಿ, ಎಷ್ಟು ಬೇಕು ಅಷ್ಟು ನೀ ಗಿಡ ಪ್ಲ್ಯಾಂಟ್ ಮಾಡ್ಕೋತ ಹೇಳ್ತಾನೆ. ಆ್ಯಂಡ್ ಯು ಹ್ಯಾವ್ ಟು ವಾಟರ್ ಆ್ಯಂಡ್ ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತಾನೆ. ಅಂದ್ರೆ ನೀನು ಅದಕ್ಕೆ ನೀರು ಹಾಕಬೇಕು, ನೀನೇ ಎಲ್ಲ ಅದಕ್ಕೆ ಕೇರ್ ತೊಗೋಬೇಕಂತ ಹೇಳಿ ಸೇಜ್ ಹೇಳ್ತಾನೆ. ವಿತ್ ಯುವರ್ ಓನ್ ಹ್ಯಾಂಡ್ಸ್, ನಿನ್ನ ಕೈಲೇನ ಮಾಡ್ಬೇಕಂತ. ನೋಡ್ರಿ, ಈಗ ಇಷ್ಟು ಹೇಳಿದ್ರೊಳಗೆ 3 ಕ್ವಶನ್ ಅದಾವೆ. ಈ 3 ಕ್ವಶನ್